ನಮಸ್ಕಾರ ವೀಕ್ಷಕರೇ. ಉತ್ತರ ಭಾರತದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಹಾಗೂ ರೋಹಿಂಗ್ಯಾಗಳ ಸಮಸ್ಯೆ ಮಿತಿ ಮೀರಿ ಹೋಗಿದೆ. ಇಷ್ಟು ದಿನ ಸಾರ್ವಜನಿಕರು ಇವರ ಉಪಟಳದಿಂದ ರೋಸಿ ಹೋಗಿದ್ರು. ಈಗ ಆದಷ್ಟು ಬೇಗ ಇವರನ್ನೆಲ್ಲ ಆಚೆ ಕಳಿಸಬೇಕು ಅಂತ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡೋ ಹಾಗಾಗಿದೆ. ಆತಂಕಕಾರಿ ವಿಚಾರವನ್ನ ಮುಂದಿಟ್ಕೊಂಡು ಅರುಣಾಚಲ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಆದಷ್ಟು ಬೇಗ ಈ ಅಕ್ರಮ ವಲಸಿಗರನ್ನ ಆಚೆ ಕಳಿಸಲೇಬೇಕು ಅಂತ ಪಟ್ಟು ಬಿದ್ದಿದ್ದಾರೆ. ಇತ್ತ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಇಲ್ಲೀಗಲ್ ಸ್ಲಂಗಳನ್ನ ತುರ್ತಾಗಿ ಖಾಲಿ ಮಾಡಿಸಿತ್ತು. ಅದರ ಹಿಂದೆ ಇದ್ದ ಮಹತ್ವದ ಉದ್ದೇಶ ಏನು ಅನ್ನೋದು ರಿವೀಲ್ ಆಗ್ತಾ ಇದೆ. ಏನೋ ಒಂದು ವೇಳೆ ಅಕ್ರಮ ವಲಸಿಗರ ವಿಚಾರವನ್ನ ನೆಗ್ಲೆಕ್ಟ್ ಮಾಡಿ ಕಣ್ಮುಚ್ಚಿಕೊಂಡು ಕೂತ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದಕ್ಕೆ ಬಾಂಗ್ಲಾದೇಶ ಈಗ ಸಾಕ್ಷಿ ಆಗ್ತಾ ಇದೆ. ಇನ್ನು ಇಂಥವರಿಗೆಲ್ಲ ಇಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡೋ ನಾಲಾಯಕರ ದರ್ಪ ಕೂಡ ಈಗ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಕೆಲವೊಂದು ಗಂಭೀರ ಸಮಸ್ಯೆಗಳಿವೆ. ಆದ್ರೂ ಅದರ ಬಗ್ಗೆ ಜನರಿಗೆ ಜಾಸ್ತಿ ಅರಿವಿರೋದಿಲ್ಲ. ಯಾವಾಗ ಅರಿವಾಗುತ್ತೆ ಅಂದ್ರೆ ಅದು ನಮ್ಮ ಬುಡಕ್ಕೆ ಬಂದಾಗ ಮಾತ್ರ ಅನ್ನೋದು. ಆಗ ಯಾರನ್ನೂ ದೂರಿ ಪ್ರಯೋಜನ ಇರೋದಿಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರಿಂದ ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ ಅನ್ನೋ ಸುದ್ದಿಗಳನ್ನೆಲ್ಲ ನೋಡ್ತಾ ಇರ್ತೀರಾ. ಇತ್ತೀಚೆಗಂತೂ ಅವರನ್ನ ಆಚೆ ಕಳಿಸ್ತಾ ಇರೋ ಸುದ್ದಿಗಳನ್ನು ಕೂಡ ಕೇಳ್ತಾ ಇರ್ತೀರಾ. ಆದ್ರೆ ಅಂಥದ್ದೇನಪ್ಪಾ ಇವರಿಂದ ಆಗ್ತಾ ಇದೆ ಅನ್ನೋದು ಕೆಲವೊಬ್ಬರಿಗೆ ಗೊತ್ತೇ ಇರೋದಿಲ್ಲ. ಯಾಕಂದ್ರೆ ಅದು ಅವರ ಸ್ವಂತ ಅನುಭವಕ್ಕೆ ಬಂದಿರೋದಿಲ್ಲ. ಆದ್ರೆ ಇದರ ಕೆಟ್ಟ ಅನುಭವಗಳನ್ನ ಅನುಭವಿಸಿದವರೆಲ್ಲ ಈಗ ಬೀದಿಗೆ ಇಳಿತಾ ಇದ್ದಾರೆ. ಅಕ್ರಮ ನಿವಾಸಿಗಳನ್ನ ಮುಲಾಜೆ ನೋಡದೆ ಆಚೆಗೆ ಹಾಕಿ ಅಂತ ವಿದ್ಯಾರ್ಥಿಗಳು ದನಿಗೂಡಿಸ್ತಾ ಇದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ ನಡೆದ ಈ ಪ್ರೊಟೆಸ್ಟ್ ಈಗ ದೇಶಾದ್ಯಂತ ಮಾರ್ದನಿಸ್ತಾ ಇದೆ. ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಇಂದು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಯುವಕರು ಯುವತಿಯರು ಎಲ್ಲರೂ ಆಕ್ಟಿವ್ ಆಗಿ ಭಾಗವಹಿಸಿ ಆದಷ್ಟು ಬೇಗ ಬಾಂಗ್ಲಾ ಅಕ್ರಮ ವಲಸಿಗರು ಹಾಗೂ ರೋಹಿಂಗ್ಯಾಗಳನ್ನ ಆಚೆ ಕಳಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡೋ ವಿದ್ಯಾರ್ಥಿಯೊಬ್ಬ, ಇವತ್ತು ಹಲವು ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಇದೆ, ಆಹಾರದ ಕೊರತೆ ಇದೆ. ಇದೆಲ್ಲ ಯಾಕಾಗ್ತಾ ಇದೆ ಅಂದ್ರೆ ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನ ಅಕ್ರಮ ವಲಸಿಗರು ಪಡಿತಾ ಇರೋದು. ಎಷ್ಟು ವ್ಯವಸ್ಥಿತವಾಗಿ ಅವರೆಲ್ಲ ಇಲ್ಲಿ ಬಂದು ಸೆಟಲ್ ಆಗಿದ್ದಾರೆ ಅಂದ್ರೆ ಈಗಾಗಲೇ ಮೂಲ ನಿವಾಸಿಗಳಿಗೆ ಸೇರಿದ ಭೂ ಪ್ರದೇಶಗಳನ್ನೆಲ್ಲ ಅವರು ಕಬ್ಜಾ ಮಾಡ್ತಾ ಇದ್ದಾರೆ. ರೆಕಾರ್ಡ್ಗಳನ್ನು ಕೂಡ ಮಾಡಿಸ್ಕೊಳ್ತಾ ಇದ್ದಾರೆ. ಪ್ರತಿ ಊರಲ್ಲಿ ಅವರವರ ನಾಯಕರನ್ನ ಅಲ್ಲಿಯ ಜನಗಳು ಆರಿಸ್ಬೇಕು, ಹಾಗೆ ನಮ್ಮ ನಾಯಕರನ್ನ ನಾವು ಆರಿಸ್ಬೇಕು. ಆದ್ರೆ ಚುನಾವಣೆಯಲ್ಲಿ ಅಕ್ರಮ ವಲಸಿಗರೇ ದೊಡ್ಡ ಪ್ರಭಾವ ಬೀರ್ತಾ ಇದ್ದಾರೆ. ಅವರನ್ನ ವೋಟ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಇದು ನಮ್ಮ ವ್ಯವಸ್ಥೆಗೆ ದೊಡ್ಡ ಹೊಡೆತ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಆತಂಕಕಾರಿ ವಿಷಯ ಏನಂದ್ರೆ ಗಡಿ ರಾಜ್ಯವಾಗಿರೋ ಅರುಣಾಚಲ ಪ್ರದೇಶದಲ್ಲಿ ಒಂದಷ್ಟು ಪ್ರೋಟೋಕಾಲ್ಗಳಿರುತ್ತವೆ. ಕೆಲವೊಂದು ಪ್ರದೇಶಗಳಿಗೆ ನಾಗರಿಕರನ್ನ ಅನುಮತಿ ಇಲ್ಲದೆ ಬಿಡೋದೇ ಇಲ್ಲ. ಈ ಪೈಕಿ 6th ಶೆಡ್ಯೂಲ್ ಪ್ರದೇಶಕ್ಕೆ ಹೋಗ್ಬೇಕು ಅಂದ್ರೆ ಭಾರತೀಯ ನಾಗರಿಕರಿಗೆ ILP ಅಂದ್ರೆ ಇನ್ನರ್ ಲೈನ್ ಪರ್ಮಿಷನ್ ಇರಬೇಕು. ಅಂಥದ್ರಲ್ಲಿ ಆ ಪ್ರದೇಶಗಳಲ್ಲೂ ಅಕ್ರಮ ಬಾಂಗ್ಲಾ ನಿವಾಸಿಗಳು ಸೆಟಲ್ ಆಗಿದ್ದಾರೆ ಅಂದ್ರೆ ಯಾವ ಮಟ್ಟದಲ್ಲಿ ಇದು ಕೈಮೀರಿ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದುರಂತ ಏನಂದ್ರೆ ಅಕ್ರಮ ವಲಸಿಗರು ಬಾರದಂತೆ ಮೊದಲು ತಡೆಯೋ ಕೆಲಸ ಆಗ್ಬೇಕಾಗಿರೋದು ಜಿಲ್ಲಾಡಳಿತದಿಂದ. ಆದ್ರೆ ಅರುಣಾಚಲ ಪ್ರದೇಶದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಚಾಂಗ್ಲಾಂಗ್ ಸೇರಿ ಹಲವು ಕಡೆಗಳಲ್ಲಿ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿದೆ. ಎಲ್ಲವೂ ಆರಾಮಾಗಿ ನಡೆದು ಹೋಗ್ತಾ ಇದೆ. ಇದಕ್ಕೆಲ್ಲ ಶೀಘ್ರದಲ್ಲೇ ಬ್ರೇಕ್ ಹಾಕದೇ ಇದ್ರೆ ಮೂಲ ನಿವಾಸಿಗಳಿಗೆ ಬದುಕೋದು ಕಷ್ಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಅಂದಹಾಗೆ ಅಕ್ರಮ ನಿವಾಸಿಗಳನ್ನ ಆಚೆಗಟ್ಟೋ ಕೆಲಸ ಈವರೆಗೆ ಸರ್ಕಾರದ ಕೈಯಿಂದ ಆಗ್ತಾ ಇತ್ತು. ಆದ್ರೆ ಈಗ ಜನರು ಬೀದಿಗಿಳಿದಿದ್ದು, ಅದರಲ್ಲೂ ವಿದ್ಯಾರ್ಥಿಗಳು ಬೀದಿಗಿಳಿದಿರೋದು ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಎಚ್ಚರಿಸೋ ಕೆಲಸ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ವಿದ್ಯಾರ್ಥಿ ಶಕ್ತಿ ಅಥವಾ ಯುವ ಶಕ್ತಿ ಮೇಲೆ ಭರವಸೆ ಇಡೋದು ಯಾಕೆ ಅಂದ್ರೆ ಅವರ ಕೈಯಲ್ಲಿ ಏನು ಬೇಕಾದ್ರೂ ಮಾಡೋ ಶಕ್ತಿ ಯುಕ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ. ಹಲವು ದಶಕಗಳ ಕಾಲ ಆಳೋದು ಒಂದು ವರ್ಗ, ಕಣ್ಮುಚ್ಚಿ ಕೂರೋದು ಇನ್ನೊಂದು ವರ್ಗ ಅನ್ನೋ ಪರಿಸ್ಥಿತಿ ಇದ್ದಿದ್ರಿಂದ ಎಷ್ಟರ ಮಟ್ಟಿಗೆ ಅನಾಹುತ ಆಗ್ಬೇಕಿತ್ತೋ ಎಲ್ಲವೂ ಆಗಿ ಹೋಗಿದೆ. ಈ ಅಜೆಂಡಾಗಳು ಎಡ ವಿಚಾರಗಳನ್ನ ಹರಡಿಸುವವರಿಗೆ ಈ ಯುವಕರೇ ಟಾರ್ಗೆಟ್. ಅವರನ್ನ ದೇಶದ ವಿರುದ್ಧ ತಿರುಗಿಸಿಬಿಟ್ರೆ ಯಾರಿಗೂ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ತಲೆ ಕೆರೆದುಕೊಂಡು ಓಡಾಡೋ ಅಸಹ್ಯಗಳೆಲ್ಲ ಯೋಚಿಸ್ತಾ ಇರುತ್ತವೆ. ಆದ್ರೆ ಅದೇ ವಿದ್ಯಾರ್ಥಿಗಳು ಅಥವಾ ಯುವ ಸಮೂಹಕ್ಕೆ ಯಾವುದು ಸರಿ ಅನ್ನೋದು ಗೊತ್ತಾಯ್ತು ಅಂದ್ರೆ ದೇಶ ಸುಭದ್ರ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇನ್ನು ಕಳೆದ ಕೆಲ ದಿನಗಳಿಂದ ದೆಹಲಿಯಲ್ಲಿ ಸ್ಲಂ ನಿರ್ಮೂಲನಾ ಡ್ರೈವ್ ನಡೀತಾ ಇದೆ. ಅತ್ಯಂತ ದೊಡ್ಡ ಮಟ್ಟದಲ್ಲೇ ಈ ಸ್ಲಂ ನಿರ್ಮೂಲನಾ ಡ್ರೈವ್ ನಡೆದಿದೆ. ಕೇಜ್ರಿವಾಲ್ ಕಾಲದಲ್ಲಿ ಸ್ಲಂಗಳ ನಿರ್ವಹಣೆ ಆಗ್ತಾ ಇರಲಿಲ್ಲ ಅನ್ನೋ ಆರೋಪ ಕೂಡ ಆಪ್ ಹೀನಾಯ ಸೋಲಿಗೆ ಕಾರಣವಾಗಿತ್ತು. ಅಲ್ಲದೆ ಬಿಜೆಪಿ ಕೂಡ ಅದರ ಭರವಸೆ ಕೊಟ್ಟೆ ಚುನಾವಣೆಗೆ ಇಳಿದಿತ್ತು. ನುಡಿದಂತೆ ನಡೆಯೋ ಸಲುವಾಗಿ ನಡೆದ ಈ ಡ್ರೈವ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಲಂಗಳ ನಿರ್ಮೂಲನೆ ಆಗಿದೆ. ಅಂದಹಾಗೆ ಈ ಸ್ಲಂಗಳಲ್ಲಿ ಯಾರಿದ್ದು ಅಂತ ನೋಡಿದ್ರೆ ಅಕ್ರಮವಾಗಿ ಭಾರತದ ಒಳಗೆ ನುಸುಳಿ ಬಂದಿದ್ದ ಬಾಂಗ್ಲಾ ಪ್ರಜೆಗಳು ಹಾಗೂ ರೋಹಿಂಗ್ಯಾಗಳು. ಸಿಕ್ಕ ಜಾಗದಲ್ಲಿ ಟೆಂಟ್ ಹಾಕಿಕೊಂಡು ವಾಸಿಸ್ತಾ ಇದ್ದ ಇವರು ರೈಲ್ವೆ ಟ್ರ್ಯಾಕ್ಗಳ ಪಕ್ಕದ ಜಾಗವನ್ನೆಲ್ಲ ಕಬ್ಜಾ ಮಾಡಿದ್ರು. ಈಗ ಇವರ ನಿರ್ಮೂಲನೆಯಿಂದ ಸುಗಮ ರೈಲ್ವೆ ಸಂಚಾರವು ಸಾಧ್ಯವಾಗಿದೆ ಅಂತ ದೆಹಲಿ ಸರ್ಕಾರ ಹೇಳ್ಕೊಂಡಿದೆ.
ಇನ್ನು ಅಕ್ರಮ ವಲಸಿಗರನ್ನ ಓಡಿಸಿದ್ರೆ ಕೆಲವು ನಗರ ಉಗ್ರರಿಗೆ ಹೃದಯ ಭಾರ ಆಗೋದು ಸಹಜವೇ. ಆದ್ರೆ ಯಾಕೆ ಇವರನ್ನ ಓಡಿಸಬೇಕು ಅನ್ನೋದಕ್ಕೆ ದೆಹಲಿಯಿಂದ ಸಿಕ್ಕ ಒಂದು ವಿಡಿಯೋ ಸಾಕ್ಷಿ ಆಗ್ತಾ ಇದೆ. ಸ್ಲಂಗಳ ಸ್ಥಿತಿಯನ್ನು ತೋರಿಸೋದಕ್ಕೆ ಬಂದಿದ್ದ ಮಾಧ್ಯಮದ ಪತ್ರಕರ್ತನೊಬ್ಬನಿಗೆ ಅಕ್ರಮ ಬಾಂಗ್ಲಾ ವಲಸಿಗನೊಬ್ಬ ಧಮಕಿ ಹಾಕಿದ್ದಾನೆ. ಇಲ್ಲೆಲ್ಲ ಬರಬಾರದು ಅಂತ ಹೆದರಿಸಿದ್ದಾನೆ. ಆತ ಬಂದಿದ್ದೇ ಬೇರೆ ದೇಶದ ಬೇಲಿ ಹಾರಿ. ಇಲ್ಲಿ ಬಂದು ಇಷ್ಟೆಲ್ಲ ಹಾರಾಡ್ತಾರೆ ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದವರಿಗೆ ಹೇಗಾಗ್ಬೇಡ. ಹೆಗ್ಗಣಗಳಂತೆ ಭಾರತೀಯರ ರೇಷನ್ ತಿಂದು ಭಾರತೀಯರಿಗೆ ಹೆದರಿಸೋ ಮಟ್ಟಕ್ಕೆ ಬೆಳಿತಾರೆ ಅಂದ್ರೆ ಇವರನ್ನ ಸಹಿಸಿಕೊಂಡು ಇರೋದು ಯಾವ ಗ್ರಹಚಾರ. ಆತ ಹೆದರಿಸಿದ್ರೂ ಪಟ್ಟು ಬಿಡದ ಪತ್ರಕರ್ತ ಸರಿಯಾಗಿ ಉತ್ತರ ಕೊಟ್ಟು ಬೆವರಿಳಿಸಿದ್ದ. ಈಗ ಸರ್ಕಾರ ಅವರನ್ನೆಲ್ಲ ಮೂಲ ಸ್ಥಾನಕ್ಕೆ ಕಳಿಸ್ಕೊಟ್ಟಿದೆ. ಅಂದಹಾಗೆ ದೆಹಲಿ ಸ್ಲಂ ನಿರ್ವಹಣೆ ಆಗ್ತಾ ಇಲ್ಲ ಅನ್ನೋ ಆರೋಪ ಕೇಜ್ರಿವಾಲ್ ಮೇಲೆ ಇತ್ತು ಅನ್ನೋದನ್ನ ಹೇಳಿದ್ವಿ. ಯಾಕೆ ಕೇಜ್ರಿವಾಲ್ ಸ್ಲಂ ಸಹವಾಸಕ್ಕೆ ಹೋಗಿರ್ಲಿಲ್ಲ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಇನ್ನು ಅಕ್ರಮ ವಲಸಿಗರ ವಿಷಯದಲ್ಲಿ ಸೈಲೆಂಟ್ ಆಗಿದ್ರೆ ನಮಗೆ ಅಪಾಯ ಅನ್ನೋದನ್ನ ಹೇಳಿದೆ. ಅದಕ್ಕೆ ಕಾರಣ ಬಾಂಗ್ಲಾದಲ್ಲಿ ಈಗ ನಡೀತಾ ಇರೋ ಬೆಳವಣಿಗೆ. ಅಲ್ಲಿನ ಮತಾಂಧರೆಲ್ಲ ಬೀದಿಗಿಳಿದು ಯೂನಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋದು ಹಲವು ದಿನಗಳಿಂದ ಸುದ್ದಿ ಆಗ್ತಾನೆ ಇದೆ. ಈಗ ಬಾಂಗ್ಲಾದಲ್ಲಿ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕು, ಹೊಸ ಫತ್ವಾ ಹೊರಡಿಸಬೇಕು ಅಂತ ಮತಾಂಧರೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಬೀದಿ ಬದಿಯಲ್ಲಿ ಅಂಟಿಸಿರೋ ಸಿನಿಮಾ ಪೋಸ್ಟರ್ಗಳನ್ನೆಲ್ಲ ಕಿತ್ತು ಹರಿದು ಹಾಕಿ ಘೋಷಣೆ ಕೂಗ್ತಾ ಇರೋ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ದುರಂತ ಏನಂದ್ರೆ ಜನರ ದುಡ್ಡಲ್ಲಿ ಶ್ರೀಮಂತರಾಗೋ ಭಾರತದ ಸೆಲೆಬ್ರಿಟಿಗಳು ಅಲ್ಲೆಲ್ಲೋ ಇರೋ ಹಮಾಸ್ ಉಗ್ರರ ಪರವಾಗಿ ಆಲ್ ಐಸಾನ್ ರಫಾ ಅಂತ ಪೋಸ್ಟ್ ಹಾಕ್ತಾರೆ. ಕೇವಲ ಬಿಚ್ಚಿ ತೋರಿಸಿ ಹಣ ಗಳಿಸಿ ನಶೆ ಏರಿಸ್ಕೊಂಡು ಸುತ್ತಾಡೋ ಬದಲು ಅದೇ ದುಡ್ಡಲ್ಲಿ ಸ್ವಲ್ಪ ಖರ್ಚು ಮಾಡಿ ಒಂದು ಒಳ್ಳೆ ನ್ಯೂಸ್ ಪೇಪರ್ ತಗೊಂಡು ಓದಿದಿದ್ರೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪ ಕಾಮನ್ ಸೆನ್ಸ್ ಬೆಳೀತಾ ಇತ್ತು ಅನ್ಸುತ್ತೆ. ಯಾಕಂದ್ರೆ ಇವರ ಸಂಖ್ಯೆ ಹೆಚ್ಚಾಯ್ತು ಅಂದ್ರೆ ನಾಳೆ ದಿನ ಇಲ್ಲಿಯ ಪರಿಸ್ಥಿತಿ ಕೂಡ ಇದೆ. ನಾನೇ ದೊಡ್ಡ ಸ್ಟಾರ್ ಅಂತ ಓಡಾಡೋ ಸೆಲೆಬ್ರಿಟಿಗಳ ಪೋಸ್ಟರ್ ಅನ್ನು ಹರಿದು ಹಾಕ್ತಾರೆ, ಸಿಕ್ಕಿದ್ರೆ ಅವರಿಗೂ ಹೊಡಿತಾರೆ. ಆದ್ರಿಂದ ಈಗಲೇ ಈ ವಿಚಾರದಲ್ಲಿ ಭಾರತೀಯರು ಗಟ್ಟಿಯಾಗಬೇಕು ಅಂತ ಚರ್ಚೆ ಆಗ್ತಾ ಇರೋದು. ಇನ್ನು ಇಂಥವರೆಲ್ಲ ಎಲ್ಲಾ ರಾಜ್ಯದಲ್ಲೂ ಹರಡಿಕೊಳ್ಳೋದಕ್ಕೆ ಇಂಡಿ ಒಕ್ಕೂಟದ ಹಲವು ಪಕ್ಷಗಳು ಕಾರಣ ಅನ್ನೋದು ಈಗ ಓಪನ್ ಸೀಕ್ರೆಟ್. ಅಂತ ಇಂಡಿ ಒಕ್ಕೂಟದಲ್ಲಿ ಬರೋ RJD ವರಿಷ್ಠರ ವಿಡಿಯೋ ಒಂದು ಇವತ್ತು ದೇಶಾದ್ಯಂತ ವೈರಲ್ ಆಗಿದೆ. ಮೇವು ಹಗರಣದಲ್ಲಿ ಜೈಲು ಸೇರಿ ಈಗ ಬೇಲ್ ಮೇಲೆ ಹೊರಬಂದಿರೋ ಬಿಹಾರ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಇವತ್ತು 78ನೇ ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ. ದೊಡ್ಡ ಮೇಜಿನ ಮೇಲೆ ಎರಡೂ ಕಾಲನ್ನ ಮೇಲಿಟ್ಟು ಅವರು ಕೂತಿದ್ರೆ ಪಕ್ಕದಲ್ಲಿ ಪುಟ್ಟ ಬೆಟ್ಟದಂತಹ ಕೇಕ್. ಅದನ್ನ ಕತ್ತರಿಸೋದಕ್ಕೆ ಅವರ ಕೈಗಿಂತ ಉದ್ದನೆಯ ಕತ್ತಿಯನ್ನ ತೆಗೆದುಕೊಂಡು ಬರೋ ಕಾರ್ಯಕರ್ತರ. ಕಷ್ಟಪಟ್ಟು ಲಾಲು ಆ ಕೇಕನ್ನ ಕತ್ತರಿಸಿದ್ರೆ ಜೈಕಾರ ಹಾಕೋದಕ್ಕೆ ಸುತ್ತಲೂ ನೂರಾರು ಜನರು. ಹುಟ್ಟುಹಬ್ಬ ಆಚರಿಸೋದು ತಪ್ಪೇನಲ್ಲ, ಆದ್ರೆ ಈ ವಿಡಿಯೋ ನೋಡಿದ್ರೆ ಸಮಾನತೆ, ಪ್ರಜಾಪ್ರಭುತ್ವ ಹಾಗೂ ಗುಲಾಮಗಿರಿ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡುವವರ ಹಣೆ ಬರಹ ಇಷ್ಟೇ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಯಾವ ಟೈಮ್ಗೆ ಯಾವ ಕೆಲಸ ಆಗ್ಬೇಕೋ ಅದು ಆಗ್ಲೇಬೇಕು ಅನ್ನೋ ಹಾಗೆ ಈ ಸಮಯ ಅಕ್ರಮ ವಲಸಿಗರನ್ನ ಆಚೆಗೆ ಹಾಕೋದಕ್ಕೆ ಸರಿಯಾದ ಸಮಯ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.